ಫಿರೋನ್ ಕ್ರಿಸ್ತ ಪೂರ್ವದಲ್ಲಿ ಹಾವಳಿ ಇಟ್ಟ ಕ್ರೂರ ಅರಸ. 1400 ವರ್ಷಗಳ ಹಿಂದಿನ ಪವಿತ್ರ ಗ್ರಂಥದಲ್ಲಿ ಆತನ ಉಲ್ಲೇಖವಿತ್ತು. ಆ ಗ್ರಂಥದ ಪ್ರಕಾರ ಫಿರೋನ್ 3000 ವರ್ಷಗಳ ಹಿಂದೆ ಅತಿ ಕ್ರೂರವಾಗಿ ಮುಸಲ್ಮಾನರನ್ನು ಕಾಡಿದ್ದ. ಮುಂದೊಂದು ದಿನ ಭಯಾನಕವಾಗಿ ಸತ್ತು ಹೋದ. ಸತ್ತ ನಂತರ ಫಿರೋನ್ ಶವದ ಬಗ್ಗೆ ಅದೇ ಗ್ರಂಥ ಮಾಹಿತಿ ಕೊಟ್ಟಿತ್ತು. ಆ ಗ್ರಂಥದ ಅನುಸಾರ ಹುಡುಕಿದಾಗ ಆತನ ಶವ 18ನೇ ಶತಮಾನದಲ್ಲಿ ಸಿಕ್ಕಿತ್ತು. 3000 ವರ್ಷಗಳ ಹಿಂದಿನ ಅರಸನ ಶವ 100 ವರ್ಷಗಳ ಹಿಂದೆ ಸಿಗುತ್ತೆ ಅಂದ್ರೆ ಅದು ನಿಜಕ್ಕೂ ಪವಾಡವೇ ಸರಿ. 3000 ವರ್ಷಗಳ ಹಿಂದಿನ ಅರಸನ ಶವ 200 ವರ್ಷಗಳ ಹಿಂದೆ ಸಿಗುತ್ತೆ ಅಂದ್ರೆ ಅದು ನಿಜಕ್ಕೂ ಪವಾಡವೇ ಸರಿ. ಅಂದ ಹಾಗೆ ಆ ಪವಿತ್ರ ಗ್ರಂಥದ ಹೆಸರು ಕುರಾನ್. ಮುಸ್ಲಿಂ, ಕ್ರಿಶ್ಚಿಯನ್, ಹಿಂದೂ, ಬೌದ್ಧ, ಜೈನ ಹಲವಾರು ಧರ್ಮಗಳು, ವಿಭಿನ್ನ ಆಚರಣೆಗಳು, ಅವರವರ ಭಕ್ತಿ, ಅವರವರ ನಂಬಿಕೆ ಯಾವುದೂ ತಪ್ಪಲ್ಲ. ಎಲ್ಲ ಧರ್ಮವೂ ಒಳ್ಳೆಯದನ್ನೇ ಹೇಳುತ್ತೆ, ಕೆಟ್ಟದನ್ನು ವಿರೋಧಿಸುತ್ತೆ. ಶಾಂತಿ, ತ್ಯಾಗ, ಭಕ್ತಿ, ನಂಬಿಕೆಯ ಪ್ರತೀಕವಾದ ಪ್ರತಿಯೊಂದು ಧರ್ಮಕ್ಕೂ ಒಂದೊಂದು ಪವಿತ್ರ ಗ್ರಂಥವಿದೆ. ಇವತ್ತು ಜಗತ್ತು ಅವುಗಳ ಆಧಾರದಲ್ಲಿ ಬದುಕುತ್ತಿದೆ, ಉಸಿರಾಡುತ್ತಿದೆ. ಬೆರಳೆಣಿಕೆಯ ನಾಸ್ತಿಕರನ್ನ ಬದಿಗಿಟ್ಟು ನಿಜವಾದ ಆಸ್ತಿಕರ ವಿಚಾರಕ್ಕೆ ಬಂದರೆ ಅವರ ಆಚರಣೆ ದೊಡ್ಡದು, ಅವರ ನಂಬಿಕೆ ದೊಡ್ಡದು. ಧರ್ಮ ಗ್ರಂಥಗಳು ಕೆಲವು ಅದ್ಭುತಗಳನ್ನ ಸೃಷ್ಟಿಸುತ್ತವೆ, ಭವಿಷ್ಯಗಳನ್ನ ಹೇಳುತ್ತವೆ, ನಂಬುಗೆಯನ್ನ ಸಾರುತ್ತವೆ, ಸಾಕ್ಷ್ಯಗಳನ್ನ ಒದಗಿಸುತ್ತವೆ. ಅವೆಲ್ಲವೂ ವಿಜ್ಞಾನಕ್ಕೂ ನಿಲುಕದ ಕಟು ವಾಸ್ತವಗಳು. ಅಂಥದ್ದೊಂದು ಅದ್ಭುತವಾದ ಭವಿಷ್ಯವನ್ನ ಹೇಳಿ ಇಡೀ ಜಗತ್ತನ್ನ ನಿಬ್ಬೆರಗಾಗಿಸಿದ್ದು ಕುರಾನ್. ಅದು ಕುರಾನ್ನ ಸೂರತ್ ಅಲ್ ಕಸಸ್ ಅಧ್ಯಾಯದಲ್ಲಿ ಹೇಳಿರುವ ಬೆಚ್ಚಿ ಬೀಳಿಸುವ ಸತ್ಯ. 3000 ವರ್ಷಗಳ ಹಿಂದಿನ ರಾಜ ಎನ್ನಲಾದ ಫಿರೋನ್ ತನ್ನನ್ನ ಅಲ್ಲಾಹ್ ಎಂದು ಕರೆದುಕೊಂಡಿದ್ದ. ಇಡೀ ಪ್ರಪಂಚಕ್ಕೆ ನಾನೇ ಗಾಡ್, ನಾನು ಹೇಳಿದಂತೆ ಕೇಳಿ ಅಂತ ಜನರನ್ನ ಹೆದರಿಸುತ್ತಿದ್ದ. ಮಾತು ಕೇಳದವರನ್ನ ಕೊಲ್ಲುತ್ತಿದ್ದ. ಅಂತ ರಾಜನಿಗೆ ಸಡ್ಡು ಹೊಡೆದು ನಿಂತವರು ಪ್ರವಾದಿ ಮೂಸಾ. ಅವರನ್ನ ಇನ್ನಿಲ್ಲದಂತೆ ಕಾಡಿದ. ಪ್ರವಾದಿ ಮೂಸರನ್ನ ಕೊಲ್ಲಲು ದಂಡು ಸಮೇತ ಹೊರಟು ಸಮುದ್ರದಲ್ಲಿ ಮುಳುಗಿ ಸತ್ತ. ಈ ಘಟನೆ 3000 ವರ್ಷಗಳ ಹಿಂದೆ ನಡೆದಿದೆ. ಫಿರೋನ್ ಸಮುದ್ರದಲ್ಲಿ ಮುಳುಗಿ ಸತ್ತಿದ್ದಾನೆ. ಆತನ ಶವವನ್ನ ಜಗತ್ತಿಗೆ ಸಾಕ್ಷಿಯಾಗಿ ಸಮುದ್ರದ ಇಂಥ ಜಾಗದಲ್ಲಿ ಹಾಳಾಗದಂತೆ ಇಡಲಾಗಿದೆ ಎಂದು ಕುರಾನ್ನ ಅಲ್ ಕಸಸ್ ಅಧ್ಯಾಯದಲ್ಲಿ ಹೇಳಲಾಗಿತ್ತು. ಕುರಾನ್ ಪ್ರಕಾರ ಘಟನೆ ನಡೆದು 3000 ವರ್ಷಗಳಾಗಿವೆ. ಕುರಾನ್ ಅವತೀರ್ಣವಾಗಿ 1400 ವರ್ಷ ಕಳೆದಿದೆ. ಅಂದರೆ 1400 ವರ್ಷಗಳ ಹಿಂದೆಯೇ ಫಿರೋನ್ ಬಗ್ಗೆ ಹೇಳಲಾಗಿದೆ. ಇದನ್ನೇ ಹುಡುಕಿ ಹೊರಟ ವಿಜ್ಞಾನಿಗಳ ತಂಡ ಕುರಾನ್ ಹೇಳಿದ ಜಾಗದಲ್ಲಿ ಆತನ ಶವ ಶೋಧನೆ ಮಾಡಿದಾಗ ಫಿರೋನ್ ಎಂಬ ಕ್ರೂರ ರಾಜನ ಕೆಟ್ಟು ಹೋಗದ ಶರೀರ ಸಿಕ್ಕಿಬಿಟ್ಟಿತ್ತು. ದೊಡ್ಡ ದೊಡ್ಡ ವಿಜ್ಞಾನಿಗಳ ತಂಡದ ಸಂಶೋಧನೆಯಲ್ಲಿ ಅಸಲಿ ಸತ್ಯವೊಂದು ಬಹಿರಂಗವಾಗಿತ್ತು. ದೇಹ ರಚನೆ, ಅಸ್ಥಿಯ ಬೆಳವಣಿಗೆ 3000 ವರ್ಷದ ಹಿಂದಿನ ಮನುಷ್ಯರ ದೇಹ ರಚನೆ ಎನ್ನುವುದನ್ನು ಸಾಬೀತುಪಡಿಸಿತ್ತು. ಆದರೆ 3000 ವರ್ಷದ ಹಿಂದಿನ ಶವ ಇನ್ನೂ ಕೆಡದೆ ಯಕಶ್ಚಿತ್ ಅಸ್ಥಿ ಪಂಜರದ ರೂಪಕ್ಕೂ ಬರದೇ ಇರಲು ಸಾಧ್ಯವೇ? ಏನಿದು ವಿಸ್ಮಯ! ವಿಜ್ಞಾನ ಲೋಕವೇ ತಲೆ ಕೆಡಿಸಿಕೊಂಡಿತ್ತು. ಆ ಮೂಲಕ ಇಡೀ ವಿಶ್ವವನ್ನ ಕುರಾನ್ ಬಿಚ್ಚಿ ಬೀಳಿಸಿತ್ತು. ಹೇ ಮನುಷ್ಯ, ನಿನ್ನ ನಂಬಿಕೆಗೆ ನಾನಿಟ್ಟ ಸಾಕ್ಷ್ಯವಿದು ಎಂದು ಹೇಳಿತ್ತು. ಅದು 3000 ವರ್ಷಗಳ ಹಿಂದೆ ಈಜಿಪ್ಟ್ನಲ್ಲಿ ನಡೆದ ಘಟನೆ. ಜ್ಯೋತಿಷಿ ಕಸಿವಿಸಿಗೊಂಡು ಕುಳಿತಿದ್ದ. ತನ್ನ ಜ್ಯೋತಿಷ್ಯ ಹೇಳುತ್ತಿದ್ದ ಸತ್ಯವನ್ನ ಹೇಳುವುದಾ ಬೇಡವೇ ಎಂಬ ಕಸಿವಿಸಿ ಇದು. ಅದು ತಾಳ್ಮೆ ಕಳೆದುಕೊಂಡ ಫಿರೋನ್ ಅದೇನಂತ ಹೇಳು, ಇಲ್ಲವೇ ತಲೆಯನ್ನ ದಂಡವಾಗಿ ಕೊಡು ಎಂದು ಸಿಟ್ಟಿಗೆದ್ದಿದ್ದ. ನಡುಗೆ ಹೋದ ಆ ಜ್ಯೋತಿಷಿ, ಪ್ರಿಯ ರಾಜರೇ, ನಿನ್ನ ಸಾಮ್ರಾಜ್ಯದಲ್ಲಿ ಇನ್ನು ಮುಂದೆ ಹುಟ್ಟುವ ಗಂಡು ಮಗುವಿನ ಹಣೆಯಲ್ಲಿ ನಿನ್ನ ಸಾವನ್ನ ಬರೆಯಲಾಗಿದೆ ಎಂದ. ಅಷ್ಟಕ್ಕೆ ಫಿರೋನ್ ಕೋಪದಿಂದ ಕಿರುಚಾಡಿದ್ದ, ನಾನೇ ದೇವರು, ನನಗೆ ಸಾವ ನೋಡೆ ಬಿಡೋಣ. ಇನ್ನು ನನ್ನ ಸಾಮ್ರಾಜ್ಯದಲ್ಲಿ ಯಾವ ಗಂಡು ಮಗು ಹುಟ್ಟಬಾರದು. ಗರ್ಭ ಧರಿಸುವ ಮಹಿಳೆಯರ ಮನೆಯ ಮುಂದೆ ಕಾವಲು ಹಾಕಿ ಗಂಡು ಮಗು ಹುಟ್ಟಿದ ಕೂಡಲೇ ಆ ಮಗುವಿನ ತಲೆಯನ್ನ ಕಡಿದು ಹಾಕಿ ಎಂದು ಆಜ್ಞಾಪಿಸಿದ್ದ ಫಿರೋನ್ 2 ಪಂಗಡಗಳನ್ನ ಕಟ್ಟಿದ್ದ. ಮಹಿಳೆಯರನ್ನ ಮಾತ್ರ ಜೀವಂತವಾಗಿಡ್ತಿದ್ದ. ಗಂಡು ಮಕ್ಕಳು ಹುಟ್ಟಿದ ಕೂಡಲೇ ಅವನ ಭಟರು ಕ್ರೂರವಾಗಿ ಹತ್ಯೆ ಮಾಡ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಒಬ್ಬಳು ಮಹಾತಾಯಿ ಗಂಡು ಮಗುವೊಂದನ್ನ ಹೆತ್ತಳು. ಶತ್ರುಗಳ ಕಣ್ಣಿಗೆ ಬೀಳದಂತೆ ಅದನ್ನ ಜೋಪಾನವಾಗಿಟ್ಟಳು. ಆ ಕಾಲಘಟ್ಟದಲ್ಲಿ ಆ ಮಹಾತಾಯಿ ಅನುಭವಿಸಿದ್ದು ಅಂತಿಂತಹ ಯಾತನೆಯಲ್ಲ. ಹೀಗಿರುವಾಗ ಆ ಮಹಾತಾಯಿಗೊಂದು ಸಂದೇಶ ಬರುತ್ತೆ, ನಿನ್ನಷ್ಟಕ್ಕೆ ನೀನು ಮಗುವಿಗೆ ಹಾಲುಣಿಸುತ್ತಿರು. ಭಯವಾದರೆ ಮಗುವನ್ನ ನದಿಗೆ ಹಾಕಿಬಿಡು. ನೀನು ಹೆದರಬೇಡ, ಅಳಬೇಡ. ಅವನು ಮತ್ತೆ ನಿನ್ನನ್ನು ಸೇರುತ್ತಾನೆ, ದೇವದೂತನಾಗುತ್ತಾನೆ. ಆದ್ರೆ ಎಲ್ಲವನ್ನ ಮೀರಿ ಫಿರೋನ್ ಕೈಗೆ ಆ ಮಗು ಸಿಕ್ಕಿಬಿಡುತ್ತೆ. ಫಿರೋನ್ ಅದನ್ನ ಕೊಲ್ಲಲು ಮುಂದಾಗುತ್ತಿದ್ದಂತೆ ಫಿರೋನ್ ಪತ್ನಿ ಆತನನ್ನ ತಡೆಯುತ್ತಾಳೆ. ಅವನನ್ನು ನಮ್ಮ ಪುತ್ರನನ್ನಾಗಿ ಬೆಳೆಸೋಣ, ಅವನಿಂದ ನಮಗೆ ಒಳ್ಳೆಯದಾಗುತ್ತೆ ಎಂದಳು. ಫಿರೋನ್ ಪತ್ನಿಯ ಮಾತು ಕೇಳಿಬಿಟ್ಟಿದ್ದ.
ಸಾವಿನ ವಿಕಟಹಾಸ ಫಿರೋನ್ಗೆ ಅವತ್ತು ಕೇಳಿಸಲಿಲ್ಲ. ಮುಂದೆ ಪ್ರವಾದಿ ಮೂಸಾ ಬೆಳೆದು ದೊಡ್ಡವರಾಗ್ತಾರೆ. ಫಿರೋನ್ ಎಂಬ ರಕ್ಕಸನ ದಬ್ಬಾಳಿಕೆಯಿಂದ ಅಜ್ಞಾನದಿಂದ ಹೆದರಿ ಬದುಕುತ್ತಿದ್ದ ಜನರನ್ನ ಕಂಡು ದುಃಖ ಪಡುತ್ತಾರೆ. ಅವರ ಒಳಿತಿಗೆ ಫಿರೋನ್ನಿಂದ ಅವರನ್ನ ಮುಕ್ತಿಗೊಳಿಸಲು ತನಗೆ ಶಕ್ತಿ ಕೊಡು ಭಗವಂತ ಎಂದು ದೇವರಲ್ಲಿ ಬೇಡಿಕೊಳ್ತಾರೆ. ಫಿರೋನ್ಗೆ ದೇವರೆಂದರೆ ಅಲ್ಲಾಹ್, ನೀನಲ್ಲ ಎಂದಾಗ ಫಿರೋನ್ ತನ್ನ ಭಟರಲ್ಲಿ ಎತ್ತರವಾದ ಗೋಪುರ ನಿರ್ಮಿಸಿ ಮೂಸಾನ ದೇವರನ್ನ ನೋಡುತ್ತೇನೆ ಎಂದು ವ್ಯಂಗ್ಯವಾಡಿದ. ಪ್ರವಾದಿ ಮೂಸಾ ಮತ್ತು ಫಿರೋನ್ ಮಧ್ಯೆ ಆಗಾಗ್ಗೆ ಈ ತೆರನಾದ ಕಿತ್ತಾಟಗಳು ನಡೆಯುತ್ತಲೇ ಇತ್ತು. ಪ್ರವಾದಿ ಮೂಸಾ ತನ್ನನ್ನ ತಾನು ದೇವರೆಂದು ಹೇಳಿಕೊಳ್ಳುತ್ತಿದ್ದ. ತನ್ನ ಮಾತನ್ನ ಕೇಳದಿದ್ದವರನ್ನ ಕೊಲ್ಲುತ್ತಿದ್ದ. ಫಿರೋನ್ ಎಂಬ ರಕ್ಕಸನಿಂದ ಮುಕ್ತಿಗೊಳಿಸಿ ಜನರನ್ನ ಸತ್ಯದೆಡೆಗೆ ಕೊಂಡೊಯ್ಯತೊಡಗಿದ್ರು. ಇದನ್ನ ಸಹಿಸದ ಫಿರೋನ್ ಮೂಸರನ್ನ ಕೊಲ್ಲಲು ಸೈನ್ಯ ಸಮೇತ ಸಿದ್ಧನಾದ. ಫಿರೋನ್ ತನ್ನನ್ನ ಕೊಲ್ಲಲು ಬಂದಿದ್ದೇ ಮೂಸಾ ಮತ್ತು ಅವರ ಅನುಯಾಯಿಗಳು ಶತ್ರುಗಳಿಂದ ತಪ್ಪಿಸಿಕೊಂಡು ಓಡಿದ್ದರು. ಹಾಗೆ ಓಡುತ್ತಿದ್ದ ಅವರ ಕಣ್ಣಿನ ಎದುರಿಗೆ ಸಮುದ್ರ ಕಾಣಿಸಿತ್ತು. ಇನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ, ಫಿರೋನ್ ನಮ್ಮನ್ನು ಕೊಲ್ಲುತ್ತಾನೆ, ಓ ದೇವರೇ ನಮ್ಮನ್ನು ರಕ್ಷಿಸು ಎಂದು ಮೂಸಾ ಬೇಡಿಕೊಂಡರು. ಅಷ್ಟೇ, ಸಮುದ್ರವೇ ಎರಡು ಭಾಗವಾಗಿತ್ತು. ಪ್ರವಾದಿ ಮೂಸಾ ಮತ್ತವರ ಅನುಯಾಯಿಗಳು ಬಿರಿದ ಸಮುದ್ರದ ಮಧ್ಯೆ ತಪ್ಪಿಸಿಕೊಳ್ಳುತ್ತಿರುವುದನ್ನು ನೋಡಿದ ಫಿರೋನ್ ಮತ್ತವನ ಸೈನ್ಯ ತಾವು ಕೂಡ ಅದೇ ದಾರಿಯಲ್ಲಿ ನುಗ್ಗಿದ್ರು. ಬಿರಿದ ಸಮುದ್ರ ಮತ್ತೆ ಯಥಾಸ್ಥಿತಿಗೆ ಬಂದಿತ್ತು. ಶತ್ರುಗಳ ವಿನಾಶವಾಗಿತ್ತು. ಇವಿಷ್ಟು ಪ್ರವಾದಿ ಮೂಸಾರವರ ಕಾಲದಲ್ಲಿ ನಡೆದ ಘಟನೆ. ಇದು ಕುರಾನ್ನಲ್ಲಿರುವ ನೈಜ ಕಥೆ. ಈ ಕಥೆ ನಿಜ ಎಂಬುದನ್ನು ಸಾಬೀತು ಮಾಡಲು ಅದೇ ಕುರಾನ್ನಲ್ಲಿ ಫಿರೋನ್ನ ಶವ ಈಜಿಪ್ಟ್ನ ಜಬಲಿಯನ್ನಲ್ಲಿರುವ ಕೆಂಪು ಸಮುದ್ರದಲ್ಲಿದೆ, ಪರೀಕ್ಷಿಸಬಹುದು ಎಂದು ಬರೆದಿದೆ. ಅದನ್ನು ಪರೀಕ್ಷಿಸಲು ಒಂದಿಷ್ಟು ವಿಜ್ಞಾನಿಗಳ ತಂಡ 1898ರಲ್ಲಿ, ಅಂದರೆ ಇಲ್ಲಿಗೆ 119 ವರ್ಷಗಳ ಹಿಂದೆ ಸಮುದ್ರದಲ್ಲಿ ಶೋಧನೆ ನಡೆಸಿತ್ತು. ಕುರಾನ್ನಲ್ಲಿ ಬರೆದ ಘಟನೆ ಜೊತೆಗೆ ಸಾಕ್ಷ್ಯ ಬಗ್ಗೆ ಅದರಲ್ಲಿ ಹಾಕಿದ್ದ ಸವಾಲು ಪರೀಕ್ಷಿಸಲು ಹೊರಟ ಮಂದಿಗೆ ಕಾದಿದ್ದು ಅಚ್ಚರಿ, ವಿಸ್ಮಯ, ಪವಾಡ. 1898ರಲ್ಲಿ, ಅಂದರೆ 118 ವರ್ಷಗಳ ಹಿಂದೆ ಜಬಲಿಯನ್ನ ಕೆಂಪು ಸಮುದ್ರದ ತಳದಲ್ಲಿ ಏಕಾಂತವಾಗಿ ಅಂಗಾತವಾಗಿ ಬಿದ್ದಿದ್ದ ಶವಗಳನ್ನ ಪರೀಕ್ಷಿಸಿದಾಗ ದೇಹ ರಚನೆ, ಅಸ್ಥಿಯ ಬೆಳವಣಿಗೆಯ ವೈಖರಿ, ಇನ್ನಿತರೆ ಪ್ರಕಾರಗಳು ಹಲವಾರು ಸಂಶೋಧನೆಗಳು ನಡೆದವು. ಅದು 3000 ವರ್ಷಗಳ ಹಿಂದಿನ ಶವ ಅನ್ನೋದು ಖಾತ್ರಿಯಾಗಿತ್ತು. ಆ ಕ್ಷಣವೇ ಕುರಾನ್ ಅನ್ನು ಪರೀಕ್ಷಿಸಲು ಹೋದವರೆಲ್ಲ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆಗಿದ್ರು. ಹಾಗಾದ್ರೆ ಆ ದೇಹ ಅಷ್ಟು ಶತಮಾನಗಳು ಹಾಳಾಗಲಿಲ್ಲ ಯಾಕೆ? 24 ಗಂಟೆಯಲ್ಲಿ ನೀರಿನಲ್ಲಿ ಶವ ಕೊಳೆಯುತ್ತದೆ, ಮೀನುಗಳು ಶವವನ್ನ ತಿನ್ನುತ್ತವೆ. ಇಂತಹ ಪ್ರಶ್ನೆಗಳಿಗೆ ಅದೇ ಕುರಾನ್ನಲ್ಲಿ ಉತ್ತರವಿದೆ. ಫಿರೋನ್ ಎಂಬ ಮಹಾಪಾಪಿಯ ದೇಹವನ್ನ ಕೊಳೆಸದಂತೆ ನೀರಿಗೆ, ತಿನ್ನದಂತೆ ಮೀನಿಗೆ ಆಜ್ಞೆ ಮಾಡಲಾಗಿದೆ. ಎಂಥ ವಿಸ್ಮಯ ನೋಡಿ. ಅದಕ್ಕೆ ತಕ್ಕಂತೆ ಆತನ ದೇಹ ಕೊಳೆತಿಲ್ಲ, ಮೀನು ಆ ದೇಹವನ್ನ ಮುಟ್ಟಿಯೂ ನೋಡಿಲ್ಲ. ಜೊತೆಗೆ ಈಜಿಪ್ಟ್ನಲ್ಲಿ ಮಮ್ಮಿಫಿಕೇಶನ್ ಇರುವ ವಿಚಾರ ಎಲ್ಲರಿಗೂ ಗೊತ್ತಿದೆ. ಮಮ್ಮಿಫಿಕೇಶನ್ ಮಾಡುವಾಗ ದೇಹದಲ್ಲಿನ ಆರ್ಗನ್ ತೆಗೆಯಲಾಗುತ್ತೆ. ಇಲ್ಲದಿದ್ದರೆ ಅದೇನೇ ಕೆಮಿಕಲ್ ಬಳಸಿದ್ರೂ ಮಮ್ಮಿಫಿಕೇಶನ್ ಸಕ್ಸಸ್ ಆಗೋದಿಲ್ಲ. ಅಚ್ಚರಿ ಅಂದ್ರೆ ಫಿರೋನ್ ದೇಹದಲ್ಲಿ ಆರ್ಗನ್ ತೆಗೆಯಲಾಗಿಲ್ಲ. ಅಲ್ಲದೆ ಅದೇನೇ ಮಮ್ಮಿಫಿಕೇಶನ್ ಆದ್ರೂ ಅದು ನೀರಿನಲ್ಲಿ ಉಪಯೋಗವಾಗುವುದಿಲ್ಲ. ಫಿರೋನ್ ಶವ ಇವತ್ತಿಗೂ ಈಜಿಪ್ಟ್ನ ಖೈರೋದ ಮ್ಯೂಸಿಯಂನಲ್ಲಿ ಇಡಲಾಗಿದೆ. ಅದೇ ಸ್ಥಿತಿಯಲ್ಲಿದೆ, ಕೊಂಚವೂ ಹಾಳಾಗಿಲ್ಲ, ಯಾವತ್ತಿಗೂ ಹಾಳಾಗಲ್ಲ ಎನ್ನುವುದು ಕೂಡ ಕುರಾನ್ ಲಿಖಿತ. ಏಕೆಂದರೆ ಕುರಾನ್ ಪ್ರಕಾರ ಅದು ಸಾಕ್ಷ್ಯಕ್ಕಾಗಿ ಇಟ್ಟಿರುವ ಶವ, ಯಾವತ್ತಿಗೂ ಹಾಳಾಗೋದಿಲ್ಲ.